ಇಂದು ನಮ್ಮ ಮುಂದೆ ಪುರಾಣ ವರ್ಸಸ್ ಇತಿಹಾಸ ನಡೀತಕ್ಕಂಥ ನೋಡ್ತಿದ್ದೀವಿ. ಬ್ಯಾಟಲ್ ಬಿಟ್ವೀನ್ ಪುರಾಣ ಅಂಡ್ ಇತಿಹಾಸ. ಮನುಸ್ಮೃತಿ ವರ್ಸಸ್ ಸಂವಿಧಾನ. ಭಗವಾನ್ ಬುದ್ಧ, ಮಹಾತ್ಮ ಫುಲೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಗಾಂಧಿ, ಗೋಲ್ವಾಲ್ಕರ್ ಮತ್ತು ತಿಲಕ್. ನಂಬಿಕೆ ವಿರುದ್ಧ ತಿಳುವಳಿಕೆ, ವಿಜ್ಞಾನ ವಿರುದ್ಧ ಅಜ್ಞಾನ, ಸುಳ್ಳು ವಿರುದ್ಧ ಸತ್ಯ. ಇದೇ ನಡೀತಾ ಇರೋದು ಇಲ್ಲಿ. ನಮಗೆಲ್ರಿಗೂ ಬಹಳ ಹೆಮ್ಮೆ ಅನಿಸ್ಬೇಕು ಆ್ಯಕ್ಚುಲಿ. ಯಾಕಂದರೆ ಇತಿಹಾಸದ ಆಧಾರದ ಮೇಲೆ ಈ ದೇಶದ ಸಾಮಾಜಿಕ ವ್ಯವಸ್ಥೆಯನ್ನು ಪರಿವರ್ತನೆ ಮಾಡೋದಕ್ಕೆ ಬದುಕನ್ನು ಸವೆಸಿದಂಥ ಮಹಾನ್ ನಾಯಕರುಗಳನ್ನ ನೆನಪು ಮಾಡ್ಕೊಳ್ತಕ್ಕಂಥ ಒಂದೇ ಒಂದು ಸಮುದಾಯ ಅಂದರೆ ಅನ್ಟಚಬಲ್ ಕಮ್ಯುನಿಟಿ ಮಾತ್ರ. ಬೇರೆ ಎಲ್ಲ ಜಾತಿಗಳು ಕೂಡ ಪುರಾಣ ಆಧಾರಿತ ವ್ಯಕ್ತಿಗಳನ್ನ ಮೈ ಮೇಲೆ ಹಾಕ್ಕೊಂಡು ಅವ್ರನ್ನ ದೇವರುಗಳನ್ನ ಮಾಡಿಕೊಂಡು ಸಂವಿಧಾನದ ಲಾಭವನ್ನು ತಗೋತಾ ಪುರಾಣದ ಹಿಂದೆ ಹೋಗ್ತಾ ತಮ್ಮ ಬದುಕನ್ನೇ ನಾಶ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಯ ಜನ ಬಾಬಾ ಸಾಹೇಬರ ಕಾರಣಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಜ್ಞಾನ ಇದರ ಆಧಾರದ ಮೇಲೆ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಈ ಸಮಾಜದ ಬಹುದೊಡ್ಡ ಹೆಮ್ಮೆ. ಮನುವಾದಿಗಳು ಒಂದು ಜಾತಿಗೆ ವಾಲ್ಮೀಕಿನ ಬಿಸಾಕಿದ್ದಾರೆ, ಇನ್ನೊಂದು ಜಾತಿಗೆ ಭಗೀರಥನ ಬಿಸಾಕಿದ್ದಾರೆ, ಇನ್ನೊಂದು ಜಾತಿಗೆ ದೇವಲ ಮಹರ್ಷಿ ಬಿಸಾಕಿದ್ದಾರೆ, ಇನ್ನೊಂದು ಜಾತಿಗೆ ಕೃಷ್ಣನ ತೋರಿಸಿದ್ದಾರೆ. ಕಾರಣ ಇಷ್ಟೇ, ಅವರು ಬಾಬಾ ಸಾಹೇಬರನ್ನ ಓದಬಾರ್ದು, ಸಂವಿಧಾನದ ಕಡೆ ಗಮನ ಹರಿಸಬಾರ್ದು, ಆ ಮೂಲಕ ತಮ್ಮ ಹಕ್ಕುಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಅವರು ಮುಂದಾಗಬಾರ್ದು, ನಿಜವಾಗಿ ಪ್ರಜ್ಞಾವಂತರಾಗಬಾರ್ದು. ಇದೇ ಮನುವಾದಿಗಳ ತಂತ್ರ. ಅದರ ಮಧ್ಯೆ ಬಾಬಾ ಸಾಹೇಬರ ಸಿದ್ಧಾಂತಗಳನ್ನ ಹಠ ಮಾಡಿ ಫಾಲೋ ಮಾಡ್ತಾ ಇರ್ತಕ್ಕಂಥ ಈ ಸಮಾಜ ನಿಜಕ್ಕೂ ಶ್ಲಾಘನೀಯ. ಆದರೆ ಈ ಸಮಾಜದ ಮೇಲೂ ಕೂಡ ಬಹುದೊಡ್ಡ ಸಿಟ್ಟು ನನಗಂತೂ ಇದೆ. ಯಾವ ಕಾರಣಕ್ಕಾಗಿ ನೀವು ಎಲ್ಲ ಹಿಂದೂ ದೇವರುಗಳನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀರಿ? ಅಲ್ಲಿರ್ತಕ್ಕಂಥ ಎಲ್ಲ ದೇವರುಗಳು ಡ್ರಾಫ್ಟಿಂಗ್ ಕಮಿಟಿ ಮೆಂಬರ್ಗಳಾಗಿದ್ರ, ಅಥವಾ ರಾಜ್ಯಾಂಗ ಸಭೆಯಲ್ಲಿ ಎಲೆಕ್ಷನ್ ಗೆದ್ದು ಸಂವಿಧಾನ ಬರೋಕ್ಕೆ ಅನ್ನೋರು ಪಾರ್ಲಿಮೆಂಟ್ಲಿ ಚರ್ಚೆ ಮಾಡಿದ್ರ ಅವರು, ಅಥವಾ ಮೀಸಲಾತಿ ಪರವಾಗಿ ಹೋರಾಟ ಮಾಡಿದ್ರ, ಅಥವಾ ಯಾವನಾದರೂ ಒಂದು ದೇವರು ಒಂದು ಪುಸ್ತಕದವ್ರು ಓದು ಬರೆದಿರೋದೊಂದು ದಾಖಲೆ ಇದೆಯಾ? ಈ ಗೊತ್ತಿರತಕ್ಕಂಥ ವ್ಯಕ್ತಿಗಳನ್ನ ಹೆಸರುಗಳನ್ನ ಪುರಾಣದ ಆಧಾರ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಅಜ್ಞಾನಿಗಳಾಗಿ ಬದುಕೋ ಅವಶ್ಯಕತೆ ನಮಗಂತೂ ಬೇಡ. ಬಾಬಾ ಸಾಹೇಬರ ಮೊಮ್ಮಕ್ಕಳಾಗಿ ಬಾಬಾ ಸಾಹೇಬರ ನಿಜವಾದ ವಾರಸದಾರರು ನಾವು ಅಂತ ಪ್ರೂವ್ ಮಾಡಬೇಕಾದ್ರೆ ದಯಮಾಡಿ ಅಲ್ಲಿರ್ತಕ್ಕಂಥ ಹಿಂದೂ, ಆ್ಯಕ್ಚುಲಿ ಹಿಂದೂ ಅನ್ನೋ ಹೆಸರಿಗೆ ಬೇರೆದೇ ಅರ್ಥ ಇದೆ. ಆ ಹಿಂದೂ ಅನ್ನೋ ಹೆಸರನ್ನ ಈ ದೇಶಕ್ಕೆ ಕೊಟ್ಟಂಥವರೇ ಮುಸಲ್ಮಾನರು. ಅದರ ಮೂಲ ಕ್ರಿಸ್ತಪೂರ್ವ 326 ಅಲೆಕ್ಸಾಂಡರ್ನ ಕಾಲಕ್ಕೆ ಹೋಗುತ್ತೆ. ಅದನ್ನು ನಾನು ಹೇಳಲಿಕ್ಕೆ ಹೋಗಲ್ಲ, ಯಾಕಂದರೆ ಕಾಂಟ್ರವರ್ಸಿ ಮಾಡೋ ಜನ ಬೇಕಷ್ಟು ಇರ್ತಾರೆ. ಅಲ್ಲಿರ್ತಕ್ಕಂಥ ಮೂರ್ತಿಗಳನ್ನ ದಯಮಾಡಿ ತೆಗೆದು ಬುದ್ಧನ ಮೂರ್ತಿಗಳನ್ನ ಕೂರಿಸಿ ಬುದ್ಧ ಜಯಂತಿ ಮತ್ತು ಬಾಬಾ ಸಾಹೇಬರ ಜಯಂತಿ ಮಾತ್ರ ಮಾಡುವಂಥ ಸಂದರ್ಭವನ್ನು ಅಶೋಕ್ ಸೃಷ್ಟಿ ಮಾಡ್ಕೊಂಡ್ರೆ ಇಡೀ ಕರ್ನಾಟಕದ ಜನ ಬಾಬಾ ಸಾಹೇಬರ ಹಿಂಬಾಲಕರು ಅಶೋಕ್ಪುರಮನ್ನು ನಮ್ಮ ಮಾದರಿಯಾಗಿ ತಗೋತಾರೆ. ನಾವೆಲ್ಲರೂ ಕೂಡ ಅಶೋಕ್ಪುರಂಗೆ ಭೀಮಾ ಕೊರವಾಗಿ ಹೆಂಗೆ ತೀರ್ಥಯಾತ್ರೆ ಹೋಗ್ತಾ ಇದ್ದಾರೋ ಇವತ್ತು 5 ಲಕ್ಷಾರು ಜನ, ಅದೇ ಜನ ಅಶೋಕ್ಪುರಂನ ಇದೇ ಭೀಮಾ ಕೊರಗಾವ್ಗೆ ಯಾತ್ರೆ ಬರುವಂಥ ಇತಿಹಾಸ ಸೃಷ್ಟಿ ಆಗ್ತದೆ. ಆದ್ದರಿಂದ ದಯಮಾಡಿ ನಿಮ್ಮನ್ನು ಕೈ ಮುದ್ದು ಕೇಳ್ಕೊತೀನಿ. ನೀವೆಲ್ಲ ನನ್ನ ತಂದೆಯರಿದ್ದೀರಿ, ತಾಯಂದ್ರಿದ್ದೀರಿ, ಅಣ್ಣಂದ್ರಿದ್ದೀರಿ, ತಮ್ಮಂದ್ರಿದ್ದೀರಿ, ಬಂಧು ಬಳಗ ಇದ್ದೀರಿ. ನಿಮ್ಮನ್ನು ಪ್ರೀತಿ ಮಾಡೋದಷ್ಟೇ ಅಲ್ಲ, ನಿಮ್ಮನ್ನು ಟೀಕೆ ಮಾಡೋಕ್ಕೂ ಕೂಡ ನನಗೆ ಹಕ್ಕಿದೆ ಅಂತ ನಾನು ಅಂದ್ಕೋತೀನಿ. ದಯಮಾಡಿ ಒಂದು ತೀರ್ಮಾನವನ್ನು ನೀವು ತಗೊಳ್ಳೇಬೇಕು. ಬಾಬಾ ಸಾಹೇಬರು 1956ನೇ ಇಸ್ವಿ ಅಕ್ಟೋಬರ್ 15ನೇ ತಾರೀಕು 10 ಲಕ್ಷ ಜನ ಬುದ್ಧನ ಧರ್ಮ ಸ್ವೀಕಾರ ಮಾಡುವಂಥ ಒಂದು ಇತಿಹಾಸ ನಿರ್ಮಾಣ ಮಾಡಿದ್ರು. ಮೈಸೂರಿನ ಅಶೋಕ್ಪುರಂನ ಬೌದ್ಧರ ನಾಯಕತ್ವದಲ್ಲಿ ರಾಜ್ಯದ 25 ಲಕ್ಷ ಜನ ಸೇರಿ ಇತಿಹಾಸವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ನೀವು ಪ್ರತಿಜ್ಞೆ ಮಾಡಬೇಕು. ಅದಾಗಲೇಬೇಕು. ಅದಾಗಲಿಲ್ಲ ಅಂದರೆ ಬಾಬಾ ಸಾಹೇಬರ ಮೂಮೆಂಟು ಮುಂದೆ ಹೋಗೋದೇ ಇಲ್ಲ. ನಾವು ಪ್ರತಿ ಸಾರಿನೂ ಇಲ್ಲಿ ಕಾರ್ಯಕ್ರಮ ಮಾಡ್ತೀವಿ, ದೊಡ್ಡ ವೇದಿಕೆಯಲ್ಲಿ ಭಾಷಣ ಮಾಡ್ತೀವಿ, ಕ್ಲಾಪ್ಸ್ ಹಾಕ್ತೀವಿ, ಒಂದಷ್ಟು ಫೋಟೋಗಳು ತಗೋತೀವಿ. ಅದರ ಅವಶ್ಯಕತೆ ಖಂಡಿತ ಇಲ್ಲ. ನನ್ನ ಗುರುಗಳು ನನಗೆ ಹೇಳ್ಕೊಟ್ಟಿರೋದು ಇಷ್ಟೇ, ಡೋಂಟ್ ಫಾಲೋ ನೇಮ್ ಆ್ಯಂಡ್ ಫೇಮ್. ಹೆಸರು ಮತ್ತು ಖ್ಯಾತಿಯನ್ನು ಹಿಂಬಾಲಿಸಬೇಡ. ಎರಡೂ ಕೂಡ ನಸಬರ, ಅದರ ಅವಶ್ಯಕತೆ ಇಲ್ಲ. ಬಾಬಾ ಸಾಹೇಬರಿಗಿಂತ ಹೆಚ್ಚು ಜನಪ್ರಿಯ ಆಗತಕ್ಕಂಥ ವ್ಯಕ್ತಿ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದ
ನಾವಿಲ್ಲಿ ಫೋಟೋ ತೆಗೆಸ್ಕೊಂಡು ಪೇಪರ್ ಬರೆಸ್ಕೊಂಡು ವಾಟ್ಸಪ್ಪಲ್ಲಿ ಫೇಸ್ಬುಕ್ಲಿ ಹಾಕೊಳ್ಳೋ ಅವಶ್ಯಕತೆ ಖಂಡಿತ ಇಲ್ಲ. ಆದ್ದರಿಂದ ಬಂಧುಗಳೇ, ನಮ್ಮ ಪರಿವರ್ತನೆ ಈ ಜನವರಿ 1ರ ವೈಶಿಷ್ಟ್ಯ ಏನು ಅಂದರೆ, ಎಲ್ಲರೂ ಕೂಡ ಹ್ಯಾಪಿ ನ್ಯೂ ಇಯರ್ನ ಬಾರ್ಗಳು ಕಳೀತಾರೆ. ಆದರೆ ನನ್ನ ಸಮಾಜ ಇಂಥ ಒಂದು ಸ್ಮಾರಕದ ಮುಂದೆ ಕಳೀತದಲ್ಲ, ಅದೇನು ಸಾಮಾನ್ಯ ವಿಚಾರ ಅಲ್ಲ. ಅದು ಗ್ರೇಟೆಸ್ಟ್ ಅಚೀವ್ಮೆಂಟ್, ಇದು ಹೆಮ್ಮೆ ಪಡುವಂಥ ವಿಚಾರ. ಈ ಜಾತಿನ ಕೀಳು ಅಂತಾರಲ್ಲ ಈ ಬಡ್ಡೆಗಳು, ಕೀಳ ಇದು ಹೆಂಗೆ ಕೀಳು? ವೈಜ್ಞಾನಿಕವಾಗಿ ಯೋಚನೆ ಮಾಡ್ತಾ ಇದ್ದೀವಿ ನಾವು, ಇತಿಹಾಸವನ್ನು ಆಧಾರ ಇಟ್ಕೊಂಡಿದ್ದೀವಿ, ಸಂವಿಧಾನವನ್ನು ಪ್ರೀತಿ ಮಾಡ್ತೀವಿ, ಬಾಬಾ ಸಾಹೇಬ್ರನ್ನ ಗೌರವಿಸ್ತೀವಿ, ಸತ್ಯವನ್ನು ಹೇಳ್ತಾ ಇದ್ದೀವಿ. ನಾವು ಕೀಳಂತ ಇವ್ರಿಗೆ ಇನ್ನೊಂದು ಮಾತು ಹೇಳ್ತಾರೆ, ದಲಿತರು ಮುಖ್ಯವಾಹಿನಿಗೆ ಬರಬೇಕು ಅಂತ ಅನೇಕರು ಕರೆ ಕೊಡ್ತಾರೆ. ಯಾವುದು ಮುಖ್ಯವಾಹಿನಿ? ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನದ ಪೀಠಿಕೆಯಲ್ಲಿ ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ ಮತ್ತು ಜಸ್ಟಿಸ್ 4 ಅಂಶಗಳಿದ್ದಾವೆ. ಬಾಬಾ ಸಾಹೇಬರು 1955ರಲ್ಲಿ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ಗೆ ಸಂದರ್ಶನ ಕೊಡುವಾಗ ಒಂದು ಮಾತು ಹೇಳ್ತಾರೆ. ಅನೇಕ ಜನ ತಿಳ್ಕೊಂಡಿದ್ದಾರೆ ಈ 4 ಅಂಶಗಳನ್ನ ನಾನು ಫ್ರೆಂಚ್ ಕ್ರಾಂತಿನ ತಗೊಂಡಿದ್ದೀನಿ ತಿಳ್ಕೊಂಡಿದ್ದಾರೆ. ತಪ್ಪು ಅದು. ನಾನು ಈ 4 ಅಂಶಗಳನ್ನ ನನ್ನ ಗುರು ಗೌತಮ್ ಬುದ್ಧನ ಪಟ್ಟು ತಗೊಂಡಿದ್ದೀನಿ ಅಂತ ಹೇಳ್ತಾರೆ. ಅಂಥ 4 ಅಂಶಗಳನ್ನ ಒಪ್ಕೊಂಡು ಫಾಲೋ ಮಾಡ್ತಾ ಇರ್ತಕ್ಕಂಥ ಸಮಾಜ ಇದು. ಮತ್ತೆ ಆ 4 ಅಂಶಗಳು ಕೇವಲ ಶೆಡ್ಯೂಲ್ ಕ್ಯಾಸ್ಟ್ನವರಿಗೆ ಸಂಬಂಧಪಟ್ಟ ವಿಚಾರ ಅಲ್ಲ, ಇಂಡಿಯಾದ ಎಲ್ಲ ನಾಗರಿಕರಿಗೂ ಸಂಬಂಧಪಟ್ಟ ವಿಚಾರ. ಅದನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಮಾಜ ಇದು. ಅಂಥ ಬಹುದೊಡ್ಡ ಮಾನವೀಯ ಅಡಿಪಾಯಗಳನ್ನ ಉಳಿಸೋದಕ್ಕೆ ಹೋರಾಟ ಮಾಡ್ತಕ್ಕಂಥ ಸಮಾಜ ಮುಖ್ಯವಾಗಿ ನೀವು ಜಾತಿ ವ್ಯವಸ್ಥೆ ಇರಬೇಕು, ಅನ್ಟಚಬಿಲಿಟಿ ಇರಬೇಕು, ಮೀಸಲಾತಿ ಹೋಗಬೇಕು, ಸಂವಿಧಾನ ಹೋಗಬೇಕು, ಮನುಸ್ಮೃತಿ ಬರಬೇಕು ಅಂತ ಹೇಳ್ತಕ್ಕಂಥದ್ದು ಮುಖ್ಯವಾಹಿನಿಯೋ? ಯಾವುದು ಮುಖ್ಯವಾಹಿನಿ? ಯಾರ್ಯಾರು ಬರಿತೀರಿ, ಓದ್ತೀರಿ ಅಥವಾ ಅಧಿಕಾರದಲ್ಲಿದ್ದೀರಿ, ಅವರು ಜುಡಿಷಿಯಲ್ ಯಾರು ಇರಲಿ, ಅಥವಾ ಕಾರ್ಯಾಂಗದಲ್ಲಾರು ಇರಲಿ, ಶಾಸಕಾಂಗದಲ್ಲಾರು ಇರಲಿ, ಅಥವಾ ಮಾಧ್ಯಮದಲ್ಲಾರು ಇರಲಿ, ನಿಮಗೆ ನನ್ನ ಕರೆ ಇಷ್ಟೇ, ಮುಖ್ಯವಾಹಿನಿ ಬಾಬಾ ಸಾಹೇಬ್ರನ್ನ ಫಾಲೋ ಮಾಡ್ತಾ ಇರ್ತಕ್ಕಂಥದ್ದು ಮುಖ್ಯವಾಹಿನಿ ಹೊರತು ನಿಮ್ಮದಲ್ಲ. ನೀವು ನಮ್ಮನ್ನ ಫಾಲೋ ಮಾಡಬೇಕು, ನಾವು ನಿಮ್ಮಿಂದ ಬರೋ ಅವಶ್ಯಕತೆ ಇಲ್ಲ.